ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ಫಾರ್ಮ್ ಕರಿಯರ್. ನನ್ನ ಹೆಸರು ಶಿವಾನಂದ್. ನಾನು ಒಬ್ಬ ಕರಿಯರ್ ಕೌನ್ಸಿಲರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 10th ಮತ್ತು 12th ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ಮುಂದೆ ಯಾವ ರೀತಿ ತಮ್ಮ ಕರಿಯರನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಿದ್ರೆ ತಮಗೆ ಯಾವ ಕರಿಯರ್ ಆಪ್ಷನ್ಗಳು ಓಪನ್ ಆಗುತ್ತೆ, ಈ ರೀತಿ ಕನ್ಫ್ಯೂಷನ್ ಎಲ್ಲ ಸ್ಟೂಡೆಂಟ್ಸ್ಗೂ ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಈಗ 9th to 10th ಸ್ಟೂಡೆಂಟ್ಸ್ಗಳಿಗೆ ಇರೋ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ, ಸೊ ಅವ್ರ ಏಜ್ಗೆ ಸೊ ಮುಂದೆ +2 ಇರಲಿ, ಡಿಗ್ರಿ ಇರಲಿ, ಮಾಸ್ಟರ್ಸು, ಮುಂದೆ ತಮ್ಮ ಜಾಬ್ ಇರಲಿ, ಅದಕ್ಕೆಲ್ಲ ಒಂದು ಸ್ಟ್ರೀಮ್ ಸೆಲೆಕ್ಷನ್ ಮಾಡಬೇಕು. ಸೊ ಆ ಸ್ಟ್ರೀಮನ್ನು ಸೆಲೆಕ್ಷನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಸ್ಟೆಪ್ಪು ಅವ್ರದ್ದು 10th ಆದಮೇಲೆ. ಸೊ 10th ಆದಮೇಲೆ ಅವರೆಲ್ಲಾದರೂ ಬೈ ಮಿಸ್ಟೇಕ್ ಸೈನ್ಸ್ ತಗೊಳ್ಳೋ ಜಾಗದಲ್ಲಿ ಆರ್ಟ್ಸ್ ತಗೊಳ್ಳಿ, ಆರ್ಟ್ಸ್ ತಗೊಳ್ಳೋ ಜಾಗದಲ್ಲಿ ಕಾಮರ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳೋ ಜಾಗದಲ್ಲಿ ಡಿಪ್ಲೊಮಾ ತಗೊಳ್ಳಿ, ಈ ರೀತಿ ಏನಾದರೂ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಸೊ ಕಂಪ್ಲೀಟ್ ಅವ್ರ ಲೈಫ್ಗೆ ಒಂದು ರಾಂಗ್ ಡಿಸಿಷನ್ ತೊಗೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಅವರು 10th ಆದಮೇಲೆ ಕರೆಕ್ಟಾಗಿ ಒಂದು ಸೆಲೆಕ್ಷನ್ ಮಾಡಬೇಕು. ಸ್ಟೂಡೆಂಟ್ಸ್ಗೆ, ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ತಮ್ಮದೇ ಆದಂತಹ ಪರ್ಸ್ನಾಲಿಟಿ ಇರುತ್ತೆ, ಕರಿಯರ್ ಇಂಟ್ರೆಸ್ಟ್ ಇರುತ್ತೆ, ಅವ್ರ ಸ್ಕಿಲ್ಸ್ ಇರುತ್ತೆ, ಲರ್ನಿಂಗ್ ಸ್ಟೈಲ್ ಇರುತ್ತೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡ್ಕೊಂಡ್ಬಿಟ್ಟು ಕರಿಯರಲ್ಲಿ ಕೂಡ 3000ಕ್ಕಿಂತ ಜಾಸ್ತಿ ಆಪ್ಷನ್ ಇದೆ. ನಮ್ಮ ಇಂಡಿಯಾದಲ್ಲಿ ಆಯಿತು, ಕಂಪ್ಲೀಟ್ ವರ್ಲ್ಡಲ್ಲಿ ಆಯಿತು. ಸೊ ಈ ರೀತಿ ಸ್ಟ್ರೀಮ್ ಸೆಲೆಕ್ಷನ್ ಮಾಡಬೇಕಾದ್ರೆ, ಈ ರೀತಿ ಲೈಕ್ 3000ಕ್ಕಿಂತ ಜಾಸ್ತಿ ಕರಿಯರ್ ಆಪ್ಷನ್ಗಳು ಇರಬೇಕಾದ್ರೆ, ಅದರಲ್ಲಿ ಕೇವಲ ಒಂದನ್ನು ಸೆಲೆಕ್ಟ್ ಮಾಡೋದು ತುಂಬ ಏನಂದರೆ ಒಂದು ಇಂಪಾರ್ಟೆಂಟ್ ಡಿಸಿಷನ್, ದೊಡ್ಡ ಡಿಸಿಷನ್ ಲೈಫಲ್ಲಿ. ಸೊ ಈಗ 9th 10th ಸ್ಟೂಡೆಂಟ್ಸು, ಅವರಿಗೆ 16 17 ಏಜ್ ಇರುತ್ತೆ. ಸೊ ಅವರು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಸರ್ವೆ ಮಾಡಿದಾಗ ಗೊತ್ತಾಗೋದೇನೆಂದರೆ, ಸೊ ಈ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ 6 7 8 ಜಾಸ್ತಿ ಅಂದರೆ ಒಂದು 10 ಕರಿಯರ್ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ತಮ್ಮ ಮನೆಯಲ್ಲಿ ತಮ್ಮ ತಂದೆ ತಾಯಿ, ತಮ್ಮ ಬ್ರದರ್ಸು, ಇಲ್ಲ ಮನೆ ಅಕ್ಕಪಕ್ಕ ಯಾರಾದರೂ ನೋಡಿರ್ತಾರೆ. ಸೊ ಮಿಲ್ಟ್ರಿಲಿ ಇರ್ತಾರೆ, ನಾನು ಮಿಲ್ಟ್ರಿಲಿ ಹೋಗಬೇಕು ಅಂತಾರೆ. ನಮ್ಮ ಮನೇಲಿ ತಂದೆ ಏನಾದರೂ ಟೀಚರ್ ಇದ್ದರೆ ನಾನು ಟೀಚರ್ ಆಗಬೇಕು ಅಂತಾರೆ. ಸೊ ಈ ರೀತಿ ಏನಾದರೂ ತಮಗೆ ಪರಿಚಯ ಇರೋ ಕರಿಯರ್ಗಳ ಬಗ್ಗೆ ಅವರಿಗೆ ಜಾಸ್ತಿ ಒಲವು ಇರುತ್ತದೆ. ಸೊ ಆದರೆ ಅದೇ ಇಂಪಾರ್ಟೆಂಟ್ ಡಿಸಿಷನ್ ಅಲ್ಲ. ಸೊ ಬರೀ ನಾವೇನು ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಬರೀ 10 ಕರಿಯರಲ್ಲಿ ಸೆಲೆಕ್ಟ್ ಮಾಡೋದು. ಸೊ ಆಮೇಲೆ ಈಗ 12th ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ, ಡಿಗ್ರಿ ಸ್ಟಾರ್ಟ್ ಮಾಡ್ತೀವಿ, ಕಲಿತಾ ಇರ್ತೀವಿ. ಸೊ ಅವಾಗ ಗೊತ್ತಾಗುತ್ತೆ. ಸೊ ನಾವು ಏರೋಪ್ಲೇನಲ್ಲಿ ಪೈಲಟ್ ಆಗಿ ಕೂಡ ಜಾಬ್ ಮಾಡ್ಬೋದಿತ್ತು. ಬಟ್ ನಾವು ಮೊದಲೇ ಆ ಕರಿಯರ್ ಬಗ್ಗೆ ಆಪ್ಷನ್ ನಮ್ಗೆ ಸಿಗಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಸೊ ಈಗ ಏನು ಮಾಡೋಕ್ಕೆ ಬರಲ್ಲ. ಆವಾಗ ಬೇರೆ ನೀವು ಡಿಗ್ರಿ ಅಡ್ಮಿಷನ್ ಮಾಡಿಬಿಟ್ಟಿರ್ತೀರಿ. ಸೊ 1-2 ಸೆಮಿಸ್ಟರ್ ಕಂಪ್ಲೀಟ್ ಆದಮೇಲೆ ಈಗ ಪೈಲಟ್ ಆಗೋದಕ್ಕೆ ಡಿಗ್ರಿ ಕೋರ್ಸನ್ನು ಚೇಂಜ್ ಮಾಡೋದು, ಇನ್ವೆಸ್ಟ್ ಮಾಡಿರೋ ಹಣ ಎಲ್ಲ, ಟೈಮು, ಹಣ ಎಲ್ಲ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಸೊ ಈಗ ಡಿಸಿಷನನ್ನು ರೀಕನ್ಸಿಡರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ದಟ್ 10th ಆದಮೇಲೆ ಎಲ್ಲ ಕರಿಯರ್ ಆಪ್ಷನ್ಗಳ ಬಗ್ಗೆ ಕರೆಕ್ಟಾಗಿ ಒಂದು ರಿಸರ್ಚ್ ಮಾಡಿಬಿಟ್ಟು, ಒಂದು ಕರೆಕ್ಟಾಗಿ ಕರಿಯರ್ ಕೌನ್ಸಿಲಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೊ ಮುಂದೆ ಏನೋ ಪ್ರಾಬ್ಲಮ್ ಇರಲ್ಲ. ನನಗೆ ಮೊದಲೇ ಈ ಕರಿಯರ್ ಬಗ್ಗೆ ಗೊತ್ತಿರಲಿಲ್ಲ, ನಾನು ಈ ಈ ದಾರಿಲಿ ಬಂದೆ, ಎಲ್ಲ ನನ್ನ ಕರಿಯರೆಲ್ಲ ಹಾಳಾಯಿತು ಅಂಥೇಳಿ ಹೊರಗೋ ಒಂದು ಪರಿಸ್ಥಿತಿ ಬರಲ್ಲ. ಸೊ ಅದಕ್ಕೆ ಇದು ಇಂಪಾರ್ಟೆಂಟು. ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ, ಸೊ 10th ಆದಮೇಲೆ ಇಲ್ಲ 10th 9th ಇದ್ದಾಗನೇ ಏನು ಮಾಡಬೇಕಂದ್ರೆ ಕರಿಯರ್ ಕೌನ್ಸಿಲಿಂಗನ್ನು ತಗೋಬೇಕು. ಈ ಕರಿಯರ್ ಕೌನ್ಸಿಲಿಂಗಿಂದ ಸ್ಟೂಡೆಂಟ್ಸ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ಇಲ್ಲಿ ಒಂದು ಸೈಕೋಮೆಟ್ರಿಕ್ ಕರಿಯರ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸ್ಟೂಡೆಂಟ್ನ ಪರ್ಸ್ನಾಲಿಟಿ, ಅವರ ಕರಿಯರ್ ಇಂಟ್ರೆಸ್ಟು, ಅವ್ರ ಸ್ಕಿಲ್ಸು, ಅವ್ರ ಲರ್ನಿಂಗ್ ಸ್ಟೈಲು, ಇದೆಲ್ಲ ಅನಲೈಸ್ ಮಾಡಿಬಿಟ್ಟು ಒಂದು ರಿಪೋರ್ಟ್ ರೆಡಿ ಆಗುತ್ತೆ, ಕಾಂಪ್ರಿಹೆನ್ಸಿವ್ ಕರಿಯರ್ ರಿಪೋರ್ಟ್. ಸೊ ಈ ರಿಪೋರ್ಟಲ್ಲಿ ಎಲ್ಲ ಸ್ಕೋರ್ಗಳು ಸಿಗುತ್ತೆ. ಆಮೇಲೆ ಇವೇನು 3000ಗಿಂತ ಜಾಸ್ತಿ ಕರಿಯರ್ ಆಪ್ಷನ್ಗಳಿದೆ, ಅದನ್ನು ನಾವು ಈಸಿ ಆಗಲಿ ಅಂತ ಹೇಳಿಬಿಟ್ಟು 20 ಕರಿಯರ್ ಕ್ಲಸ್ಟರ್ಸ್ ಆರ್ ಕ್ಯಾಟಗರೀಸ್ ಅಂತೇಳಿ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಅದರಲ್ಲಿ ಸ್ಟೂಡೆಂಟ್ಸ್ಗೆ ಯಾವುದು ಟಾಪ್ 4 ಕ್ಯಾಟಗರೀಸ್ ಇದೆ ಅದು ರೆಕಮೆಂಡೇಶನ್ ಸಿಗುತ್ತೆ ಸ್ಕೋರ್ ವೈಸ್. ಸೊ ಅಲ್ಲಿ ನೀವು ನೋಡ್ಬೋದು, ಒಂದು ಪರ್ಸ್ನಾಲಿಟಿ ಇರುತ್ತೆ, ಒಂದು ಸ್ಕಿಲ್ ವೈಸ್ ಇರುತ್ತೆ. ಸೊ ಎರಡು ಸ್ಕೋರನ್ನು ತೋರಿಸ್ಕೊಡ್ತೀವಿ. ಸೊ ಪರ್ಸ್ನಾಲಿಟಿ ಏನಿದೆ ಅದನ್ನು ನೀವು ಚೇಂಜ್ ಮಾಡೋಕ್ಕೆ ಬರಲ್ಲ. ಬಟ್ ಏನು ಸ್ಕಿಲ್ ಇದೆ, ಸ್ಕಿಲ್ಲಲ್ಲಿ ನೀವು ಅಪ್ ಸ್ಕಿಲ್ ಮಾಡ್ಕೋಬೋದು. ಯಾವುದಾದ್ರು ಕೋರ್ಸಿಗೆ ಅಡ್ಮಿಷನ್ ಮಾಡಿಬಿಟ್ಟು ನಿಮ್ಮ ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು. ಸೊ ಪರ್ಸ್ನಾಲಿಟಿನೂ ಇಂಪ್ರೂವ್ ಮಾಡ್ಬೋದು. ಅದು ತುಂಬ ಕಷ್ಟಕರವಾದಂಥ ಒಂದು ಪ್ರೊಸೆಸ್. ಸೊ ಜಾಸ್ತಿ ಈಗ ನೀವು ಅಪ್ ಸ್ಕಿಲ್ ಮಾಡ್ಬೋದು, ಯಾವುದಕ್ಕೆ ಚಾನ್ಸ್ ಇದೆ ಅಲ್ಲಿ ನೀವು ಕರಿಯರ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಿಮಗೆ ಮುಂದೆ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕು ಅಂತ ಅನಿಸಿದರೆ,
ಕರಿಯರ್ ಕೌನ್ಸಿಲಿಂಗ್ ತೊಗೋಬೇಕು, ಆಮೇಲೆ ಕರಿಯರ್ ಡಿಸಿಷನ್ ತೊಗೋಬೇಕು ಅಂತ ಅನಿಸಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಕರಿಯರ್ ಕೌನ್ಸಿಲಿಂಗ್ ಸೆಷನ್ಸನ್ನು ಕಂಡಕ್ಟ್ ಮಾಡ್ತೀವಿ. ಸೊ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು, ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು, ನಿಮ್ಮ ಬಜೆಟು, ಟೈಮ್ ಫ್ಯಾಕ್ಟರು, ನಿಮಗೆ ಅಪಾರ್ಚುನಿಟಿ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ, ಔಟ್ ಆಫ್ ಕಂಟ್ರಿ ಏನೇನು ಸಿಗುತ್ತೆ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಒಂದು ಕರಿಯರ್ ರಿಪೋರ್ಟನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಆಮೇಲೆ ನೀವು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಡಿಸಿಷನನ್ನು ತೊಗೊಂಡ್ಬಿಟ್ರೆ, ಸೊ ಮುಂದೆ ನೀವು ಕರಿಯರಲ್ಲಿ ಏನೋ ನಿಮಗೆ ತೊಂದರೆ ಆಗಲ್ಲ. ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾವ ರೀತಿ ನೀವು ಸೊಲ್ಯೂಷನ್ಗಳನ್ನ ಪಡ್ಕೋಬೋದು ಅಂತ ಹೇಳಿಬಿಟ್ಟು ನಾವು ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಸೊ ನಿಮಗೆ ಕರಿಯರ್ ಕೌನ್ಸಿಲಿಂಗ್ ಬೇಕು ಅಂದರೆ ನಾವು ನಮ್ಮ ನಂಬರನ್ನು ಇಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ನಮಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ, ನಾವು ನಿಮಗೆ ಕಂಪ್ಲೀಟಾಗಿ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.